Welcome to the lost land of India. ಸೀತಾಮಾತೆಗೆ ತುಂಬ ಬಾಯಾರಿಕೆ ಆಗ್ತಾ ಇರುತ್ತೆ. ಆವಾಗ ಪ್ರಭು ಶ್ರೀರಾಮ ಅವರ ಬಾಣನ ನೆಲಕ್ಕೆ ಹೊಡೆದು ಸೀತಾಮಾತೆಗೆ ನೀರು ಕೊಡ್ತಾರೆ. ಆವಾಗಲಿಂದನೂ ಇಲ್ಲೊಂದು ಬಾವಿ ಇದೆ. ಆ ಬಾವಿಲಿ ಸ್ಟಿಲ್ ಈಗಲೂ ಕೂಡ ನಾವು ಹೋಗಿ ನೀರು ಕುಡಿದ್ರೆ ಅವು ಸಿಹಿ ನೀರೇ ಆಗಿರ್ತವೆ. ಎಷ್ಟು ಪ್ರಶಾಂತವಾಗೈತೆ, ಜನ ಇಲ್ಲ ಇಲ್ಲಿ. ನಿಜವಾಗ್ಲೂ ಇಲ್ಲೇ ಒಂದು ಅರ್ಧ ಗಂಟೆ ಕೂತ್ಕೊಂಡಿದ್ದೆ ಆ ಬೇವಿನ ಮರದ ಕೆಳಗಡೆ. ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು 100 ಡೇಸ್ ಪ್ರಯಾಣ ಸೀರೀಸ್ ಡೇ 51ಗೆ. ನಾನಿವತ್ತು ಹೋಗ್ತಾ ಇದ್ದೀನಿ ದ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ, ಧನುಷ್ಕೋಡಿಗೆ. ದ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ ಧನುಷ್ಕೋಡಿಗೆ ಹೋಗ್ಬೇಕಾದ್ರೆ ನಮಗೆ ಬ್ಯೂಟಿಫುಲ್ ರೋಡ್ ಸಿಗುತ್ತೆ. ಆ ರೋಡಲ್ಲಿ ನಾವು ಓನ್ ವೆಹಿಕಲಲ್ಲಿ ಹೋದ್ರೇ ಮಜಾ ಇರುತ್ತೆ. ಈಗ ನಾನು ಒಂದು ಸ್ಕೂಟಿ ರೆಂಟಿಗೆ ತೊಗೊಂಡಿದ್ದೀನಿ. ಇದು ಬಂದ್ಬಿಟ್ಟು ನನಗೆ 800 ರೂಪೀಸ್ ಚಾರ್ಜ್ ಮಾಡಿದ್ರು ಫಾರ್ ಡೇಗೆ. ಜಾಸ್ತಿನೇ ಆಯಿತು. ನಾರ್ಮಲಾಗಿ ಸ್ಕೂಟಿ ಪ್ರೈಸಸ್ ಬಂದ್ಬಿಟ್ಟು 500 ರೂಪಾಯಿ 600 ರೂಪಾಯಿ ಇರುತ್ತೆ ಅಷ್ಟೇ. ಸದ್ಯಕ್ಕೆ ಇದೇನೋ ಸೀಸನ್ ಅಂತೆ, ಅದಕ್ಕೋಸ್ಕರ ನನಗೆ 800 ರೂಪೀಸ್ ಚಾರ್ಜ್ ಮಾಡಿದ್ರು. ಬಟ್ ಓಕೆ, ಈ ರೋಡಲ್ಲಿ ನಾವು ಓನ್ ವೆಹಿಕಲಲ್ಲಿ ಹೋಗೋದೇ ಮಜಾ ಇರುತ್ತೆ. ನನ್ನೇ ನೋಡ್ತಾ ಇರಲ್ಲ, ಆಟೋಗಳಿರ್ತವೆ, ಆಟೋದಲ್ಲಿ ಕೂಡ ಪ್ಯಾಕೇಜ್ ಮಾತಾಡ್ಕೊಂಡು ಹೋಗ್ಬೋದು. ಬಟ್ ಏನಂತಂದರೆ ಅದು ಮಜಾ ಬರೋಲ್ಲ. ಓನ್ ವೆಹಿಕಲಲ್ಲಿ ಹೋದ್ರೇ ಮಜಾ ಬರೋದು. ಸ್ಕೂಟಿ ಇಲ್ಲಿ ನಿಲ್ಸಿದ್ದೀನಿ. ಈ ರೋಡ್ ಪಕ್ಕದಲ್ಲಿ ಸಮುದ್ರ ಹೆಂಗೈತೆ ನೋಡ್ರಿ. ಬಾ ಬಾ ಬಾ, ವಾಟ್ರ್ ಎಷ್ಟು ಕ್ಲಿಯರ್ ಆಗಿದಾವೆ. ವಾವ್, ಅದಕ್ಕೆ ಈಗ ಅಲ್ಲಿ ಹೋಗ್ತಾ ಇದ್ದೀನಿ. ನಾವು ಒಳ್ಳೊಳ್ಳೆ ಜಾಗ ನೋಡೋದಕ್ಕೆ ಬೇರೆ ದೇಶಗಳಿಗೆಲ್ಲ ಹೋಗ್ತೀವಿ. ಆದರೆ ನಮ್ಮ ದೇಶದಲ್ಲಿ ಏನಿಲ್ಲ ಹೇಳಿ. ನನ್ನಿಂದ ನೋಡ್ತಾ ಇರಲ್ಲ, ಈ ಬೀಚ್ ನೋಡಿ, ವಾಟರ್ ಕಲರ್ ನೋಡಿ ಹೆಂಗೈತೆ. ಯಾವುದೋ ಫಾರಿನಲ್ಲಿ ಇದೀನಿ ಅನ್ನಿಸ್ತಾ ಐತೆ ನನಗೆ. ಅಷ್ಟೇ ಅಲ್ಲ, ನಮ್ಮ ಭಾರತದಲ್ಲಿ ಏನಿಲ್ಲ ಹೇಳಿ. ಹಿಮಾಲಯ ಪರ್ವತ ಐತೆ, ಮರುಭೂಮಿ ಐತೆ, ದೇವಸ್ಥಾನ ಐತೆ, ಹಳ್ಳಿ ಐತೆ, ಬೆಟ್ಟ ಐತೆ, ಗುಡ್ಡ ಐತೆ, ಎಲ್ಲನೂ ಐತೆ. ತುಂಬ ಜನ ನನಗೆ ಕೇಳ್ತಾ ಇರ್ತೀರ, ಬ್ರೋ ಯಾವಾಗ ನಮ್ಮ ಇಂಟರ್ನ್ಯಾಷನಲ್ ಟ್ರಿಪ್ಪು ಅಂತ. ಅದಕ್ಕೆ ನನ್ನ ಆನ್ಸರ್ ಇಷ್ಟೇ: ಫಸ್ಟ್ ನಮ್ಮ ಭಾರತನ ಕಂಪ್ಲೀಟಾಗಿ ಕವರ್ ಮಾಡಿ ಸುತ್ತಿ ತೋರಿಸಿ ಎಲ್ರಿಗೂ, ಆಮೇಲೆ ಇಂಟರ್ನ್ಯಾಷನಲ್ ಟ್ರಿಪ್ನ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿವರೆಗೂ ಅಲ್ಲಿ ನೋಡಿ, ಅಲ್ಲಿ ದೂರದಲ್ಲಿ ಯಾರೋ ಮೀನು ಹಿಡಿಯೋದಕ್ಕೆ ಬೋಟ್ ಹಾಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಇಲ್ಲೊಂದು ಬೋಟ್ ನಿಂತೈತೆ. ಸದ್ಯಕ್ಕೆ ಇದರಲ್ಲಿ ಯಾರೂ ಇಲ್ಲ. ಇಲ್ಲೊಂದು ಬೋಟ್ ಐತೆ, ಬಟ್ ಇದನ್ನ ಯಾರು ಓಡ್ಸೋರಿಲ್ಲ. ಬಟ್ ನಿಜವಾಗ್ಲೂ ಸೀರಿಯಸ್ ಆಗಿ ವಾಟರು ಎಷ್ಟು ಚೆನ್ನಾಗಿದೆ ನೋಡಿ. ಪಾಪ ಇದ್ರಲ್ಲಿ ಸ್ವಿಮ್ಮಿಂಗ್ ಮಾಡ್ಬೇಕು ಅನ್ನಿಸ್ತಾಯ್ತು ನನಗೆ. ವಾವ್, ಇಲ್ಲಿ ಬ್ಯಾಗ್ ಇಟ್ಟಿದ್ದೀನಿ. ನಂದು ಬ್ಯಾಗೆಲ್ಲ ಫುಲ್ಲು ಮರಳಿ ಸ್ನಾನ ಮಾಡ್ಕೊಬಿಟ್ಟೈತೆ ಪಾಪ. ಯಾಕೆಂದರೆ ಗಾಳಿಗೆ ಮರಳು ಬರ್ತಾನೆ ಇರ್ತಿಲ್ಲ. ನೋಡ್ರಿ ಇಲ್ಲಿ ಹೆಂಗೆ ಬರ್ತಾಯಿದೆ. ಓಕೆ, ಇನ್ನು ಇಲ್ಲಿಂದ ಹೊರಡೋಣ. ಆಲ್ಮೋಸ್ಟ್ ಅಲ್ಲಿ ನಾನು ಬಂದಿಲ್ಲಿ 1 hour ಆಯಿತು. ಇಲ್ಲಿ ಆಟ ಆಡ್ತಾ ಇದ್ದೆ. ಇಲ್ಲಿ ಬಿಟ್ಟು ಹೋಗೋಕ್ಕೆ ಮನ್ಸು ಬರ್ತಾ ಇಲ್ಲ. ಇನ್ನು ಸ್ವಲ್ಪ ಮುಂದೆ ಹೋಗ್ಬಿಟ್ರೆ ನಾವು ನೆಕ್ಸ್ಟ್ ನಮಗೆ ಗೋಸ್ಟ್ ಟೌನ್ ಸಿಗುತ್ತೆ. ಆಮೇಲೆ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ ಅಂತ ಹೇಳ್ತಾರಲ್ಲ, ಅಲ್ಲೊಂದು ರೋಡ್ ಇರುತ್ತೆ, ಸಖತ್ತಾಗಿರುತ್ತೆ. ಮತ್ತು ಅಲ್ಲಿ ನಾವು ಶ್ರೀಲಂಕಾನ ನೋಡ್ಬೋದು. ಏನಂತಂದರೆ ಅಲ್ಲಿ ಫುಲ್ ಜನ ಇರ್ತಾರೆ. ಇಲ್ಲಿ ನೋಡಿ, ಒಬ್ಬರು ಇಲ್ಲ. ಎಷ್ಟೊತ್ತು ಬೇಕಾದ್ರೂ ಟೈಮ್ ಸ್ಪೆಂಡ್ ಮಾಡ್ಬೋದು. ಎಷ್ಟು ಫೋಟೋಸ್ ಆದರೂ, ರೀಲ್ಸ್ ಆದರೂ, ಸಿನಿಮಾನೇ ಮಾಡ್ಬೋದಿಲ್ಲ, ಹಂಗಿರುತ್ತೆ. ಓಕೆ, ನಾನೀಗ ಬಂದಿದ್ದೀನಿ ಧನುಷ್ಕೋಡಿ ಗೋಸ್ಟ್ ಟೌನ್ ಅಂತ ಹೇಳ್ತಾರಲ್ವ, ಅಲ್ಲಿ ಒಂದು ಚರ್ಚ್ ಇದೆ. ಈಗ ನೋಡ್ತಾ ಇದ್ರಲ್ಲ, ಈ ಚರ್ಚ್ ಏನೂ ಇಲ್ಲ, ಎಲ್ಲ ಬಿದ್ದೋಗ್ಬಿಟ್ಟೈತೆ ಈಗ.
ಧನುಷ್ಕೋಡಿನ ಯಾಕೆ ಗೋಸ್ಟ್ ಟೌನ್ ಅಂತ ಕರೀತಾರೆ ಗೊತ್ತಾ? 1964 ಹಿಂದೆ ಇಲ್ಲಿ ಜನ ಇದ್ದರು, ಊರಿತ್ತು, ಗುಡಿ ಇತ್ತು, ರೈಲ್ವೆ ಸ್ಟೇಷನ್ ಕೂಡ ಇತ್ತು. ಬಟ್ ಆದರೆ 1964ರಲ್ಲಿ ಇಲ್ಲಿ ಒಂದು ದೊಡ್ಡ ಸೈಕ್ಲೋನ್ ಬಂದ್ಬಿಟ್ಟು ಕಂಪ್ಲೀಟ್ ಊರೇ ನಾಶ ಆಗೋಯ್ತು. ಈಗ ನೋಡ್ತಿದ್ರಲ್ಲ, ಇಲ್ಲಿಂದ ಸ್ಟ್ರೈಟು ಅಲ್ಲಿ ಒಂದು ಅರ್ಧ ಕಿಲೋಮೀಟ್ರ್ ಮುಂದಕ್ಕೆ ಹೋದ್ರೂ ಕೂಡ ನಮಗೆ ಈ ಥರ ಮನೆಗಳು ಬಿದ್ದೋಗಿರೋದು ನೋಡ್ಬೋದು. ಮತ್ತು ಇಲ್ಲಿ ನೋಡ್ತಿದ್ರಲ್ಲ, ಈ ಚರ್ಚೆಲ್ಲ ಬಿದ್ದೋಗ್ಬಿಟ್ಟೈತೆ. ಯಾವಾಗ ಈ ಜಾಗದಲ್ಲಿ ಸೈಕ್ಲೋನ್ ಬಂದ್ಬಿಟ್ಟು ಊರೂಡೆ ಕೊಚ್ಕೊಂಡೋಗಿ ನಾಶ ಆಗೋಯ್ತು, ಈಗಲೂ ಕೂಡ ಮನೆ ಕಟ್ಕೋಬೋದಿತ್ತಲ್ವ ಅಂತ ನಿಮಗೆ ಡೌಟ್ ಬರ್ಬೋದು. ಬಟ್ ಆದರೆ ತಮಿಳ್ನಾಡು ಗೌರ್ಮೆಂಟ್ ಏನು ಮಾಡ್ತು ಅಂದರೆ, ಇಲ್ಲಿ ಯಾರು ಇರೋದಕ್ಕೂ ಸಾಧ್ಯ ಇಲ್ಲ. ಜಸ್ಟ್ ಈ ಥರ ಶಾಪ್ಸ್ ಇರ್ತವೆ, ಇವರು ಬೆಳಗ್ಗೆಯಿಂದ ಸಾಯಂಕಾಲ ಒಂದು 4:15ವರೆಗೆ ಇದ್ಬಿಟ್ಟು ಮತ್ತೆ ಶಾಪ್ ಕ್ಲೋಸ್ ಮಾಡ್ಕೊಂಡು ಹೊರಟೋಗ್ತಾರೆ. ಜಸ್ಟ್ ಏನಿದ್ರು ಇದು ಈಗ ಟೂರಿಸ್ಟ್ ಪ್ಲೇಸ್ ಅಷ್ಟೇ. ಅಲ್ಲಿ ದೂರದಲ್ಲಿ ನೋಡ್ತಿದ್ರಲ್ಲ ಒಂದು ಬಿಲ್ಡಿಂಗ್ ಬಿದ್ದೋಗಿದೆಯಲ್ಲ, ಅದು ಬಂದ್ಬಿಟ್ಟು ಸ್ಕೂಲ್ ಅಂತೆ. ನೋಡಿ ಅದು ಹೆಂಗಿದೆ ಈಗ. ಇದೇ ನೋಡ್ರಪ್ಪ ರೈಲ್ವೆ ಸ್ಟೇಷನ್ನು. ಸೈಕ್ಲೋನ್ ಬಂದಮೇಲೆ ಹೆಂಗಾಗೋಗಿದೆ ಇದು. ಮೊದಲು ತುಂಬಾ ಚೆನ್ನಾಗಿತ್ತು, ಟ್ರೈನ್ ಕೂಡ ಬರ್ತಾಯಿತ್ತು ಇಲ್ಲಿಗೆ ಡೈರೆಕ್ಟಾಗಿ. ಓ, ಯಾರೋ ಶಂಕು ಊದ್ತಾ ಇದ್ದಾರೆ. ಇದು DJ ಡ್ರೋನ್ ಇರ್ಬೇಕು ಮೇ ಬಿ. ವಾವ್, ಆ ಡ್ರೋನ್ ನಮ್ಮನ್ನು ಶೂಟ್ ಮಾಡ್ತಾಯಿದ್ದೆ, ನಾನು ಅದನ್ನು ಶೂಟ್ ಮಾಡ್ತಾಯಿದ್ದೀನಿ. ಇದು ಈ ರೈಲ್ವೆ ಸ್ಟೇಷನ್ಗೆ ಇದ್ದಿದ್ದ ಟ್ರ್ಯಾಕು. ಸದ್ಯಕ್ಕೆ ಕಬ್ಬಣ ಎಲ್ಲ ಕಿತ್ಬಿಟ್ಟವ್ರೆ. ಜಸ್ಟ್ ಏನಿದೆ ಸಿಮೆಂಟ್ ನೋಡ್ಬೋದು ಅಷ್ಟೇ. ಇಲ್ಲಿಂದ ಅಲ್ಲಿವರೆಗೂ ಕಾಣುತ್ತೆ, ಮತ್ತು ಒಂದು 50 ಮೀಟ್ರ್ವರೆಗೂ ಇರುತ್ತೆ ಅಷ್ಟೇ. ಇಲ್ಲಿ ನೋಡಿ, ಇಲ್ಲೊಂದು ದೇವಸ್ಥಾನ ಅರ್ಧ ಮರಳಲ್ಲಿ ಮುಚ್ಚೋಗ್ಬಿಟ್ಟಿದೆ. ಮತ್ತು ಅದ್ರ ಪಕ್ಕದಲ್ಲಿ ಹೊಸ್ದಾಗಿ ಕಟ್ತಾವ್ರೆ ಈಗ ರೀಸೆಂಟಾಗಿ. ಇನ್ನು ಸ್ವಲ್ಪ ಹಂಗೆ ಮುಂದೆ ಹೋದರೆ ಅಲ್ಲಿ ನೋಡ್ತಿರಲ್ಲ, ಅದು ಬಂದುಬಿಟ್ಟು ಧನುಷ್ಕೋಡಿಯಲ್ಲಿ ಮೊದಲು ಇದ್ದಿದ್ದು ಟೆಂಪಲ್. ಅದು ಆ ಸೈಕ್ಲೋನ್ ಎಫೆಕ್ಟಿಂದ ಫುಲ್ ಬಿದ್ದೋಗ್ಬಿಟ್ಟೈತೆ. ಎಲ್ಲರೂ ಇದನ್ನು ಗೋಸ್ಟ್ ಟೌನ್ ಅಂತ ಇರ್ತಾರೆ. ಪಾಪ ಇಲ್ಲಿ ಒಂದು ಕಾಲದಲ್ಲಿ ಒಳ್ಳೆ ಊರಿತ್ತು. ಧನುಷ್ಕೋಡಿ ಅಂತಲೇ ಕರಿತೀನಿ ನಾನು, ಗೋಸ್ಟ್ ಟೌನನ್ನೆಲ್ಲ. ನೋಡ್ತಿದ್ರಲ್ಲ, ಇದೊಂದು ದೇವಸ್ಥಾನ. ಓ, ಯಾವ ದೇವಸ್ಥಾನ ಅಂತ ಗೊತ್ತಿಲ್ಲ. ಮತ್ತು ಅಲ್ಲಿ ದೂರದಲ್ಲಿ ನೋಡ್ತಾ ಇದ್ರಲ್ಲ, ಅದು ಬಂದುಬಿಟ್ಟು ಪೋಸ್ಟ್ ಆಫೀಸ್ ಅಂತದು. ಆ ಲೈಟ್ ಹೌಸ್ ಮೇಲೆ ಹೋಗೋಣ ಅಂತ ತುಂಬ ಆಸೆ ಆಗ್ತಾಯಿದೆ. ಬಟ್ ಏನಂದರೆ ಅದು ಸದ್ಯಕ್ಕೆ ಕ್ಲೋಸ್ ಅಂತೆ. ಏನೋ ಕನ್ಸ್ಟ್ರಕ್ಷನ್ ಎಲ್ಲ ಏನೋ ರಿಪೇರಿಲಿ ಐತೆ ಅಂತ ಹೇಳ್ಬಿಟ್ಟು ಅದು ನಿಲ್ಲಿಸ್ಬಿಟ್ಟವ್ರೆ. ಸುಮಾರು 1-2 ವರ್ಷದಿಂದ ಯಾರನ್ನೂ ಬಿಡ್ತಾಯಿಲ್ಲ ಮೇಲ್ಗಡೆ ಹೋಗೋದಕ್ಕೆ. ಅದು ಚರ್ಚು, ಅದು ರೈಲ್ವೆ ಸ್ಟೇಷನ್ನು, ಇದು ಟೆಂಪಲ್ಲು, ಅದು ಪೋಸ್ಟ್ ಆಫೀಸು. ಈಗ ನಾನು ಎಂಟರ್ ಆಗ್ತಾಯಿದ್ದೀನಿ ಕಾಲೇಜ್ ಒಳಗಡೆ. ಕಾಲೇಜು ಇತ್ತು ನೋಡ್ರಪ್ಪ ಅವಾಗ. ಸದ್ಯಕ್ಕೆ ಇದು ಕಾಲೇಜ್ ಆಗಿಲ್ಲ, ಲೋಕಲ್ ಜನಗಳ ವಾಶ್ರೂಮ್ ಆಗೋಗ್ಬಿಟ್ಟೈತೆ. ಒಂದು 2-3 ತಿಂಗಳಿಂದ ಕೊಚ್ಚಿಲಿ ಒಂದು ದೊಡ್ಡ ಇಂಟರ್ನ್ಯಾಷನಲ್ ಶಿಪ್ಪು ನೀರಲ್ಲಿ ಮುಳುಗೋಗುತ್ತೆ. ಆ ನೀರಲ್ಲಿ ಮುಳುಗೋದಾಗ ಆ ಕಂಟೈನರಲ್ಲಿ ಇದ್ದಿದ್ದು ಪ್ಲಾಸ್ಟಿಕ್ಕು ಸಮುದ್ರದಲ್ಲೆಲ್ಲ ಬಂದುಬಿಟ್ಟೈತೆ. ಈಗ ನೋಡ್ತಾ ಇದ್ರಲ್ಲ, ಇದೇ ಆ ಪ್ಲಾಸ್ಟಿಕ್ಕು. ಇಲ್ಲೇನು ಮಾಡ್ತಿದ್ರು ಅಂದರೆ, ಸ್ವಲ್ಪ ಜನ ಅದನ್ನ ಜರಡೆ ಹಿಡಿದ್ಬಿಟ್ಟು ಒಂದು ಹತ್ರ ಹಾಕ್ಕೊತಾ ಇದ್ದಾರೆ. ಅದನ್ನ ತಗೊಂಡೋಗಿ ಮತ್ತೆ ಏನಾದರೂ ಪ್ಲಾಸ್ಟಿಕ್ಗೆ ಯೂಸ್ ಮಾಡ್ತಾರಂತೆ. ನಾನೇನೋ ಮಾಡ್ತಾಯಿದ್ದಾರೆ ಅಂತ ಅಲ್ಲಿಂದ ಬಂದೆ. ಬಟ್ ಇಲ್ಲಿ ನೋಡ್ತಿರಲ್ಲ, ಈ ಪ್ಲಾಸ್ಟಿಕ್ನ ಅವರು ಎಕ್ಸ್ಟ್ರಾಕ್ಟ್ ಮಾಡ್ತಾಯಿದ್ದಾರೆ. ಹೆಂಗೈತೆ ನೋಡ್ರಿ. ಓಕೆ. ಓ ಫುಲ್ಲು ಮರಳೈತೆ, ಸ್ಕಿಡ್ ಆಗುತ್ತೆ. ಹಾಂ ನೋಡ್ರಪ್ಪ, ವೆಲ್ಕಮ್ ಟು ನನ್ನ ಮೋಟೋಲಾಗ್ ಜುಗಾಡ್. ಯಾಕೆ ಅಂತಂದರೆ, ನಾನು ಹೆಂಗೆ ಸೆಟ್ ಮಾಡಿದ್ದೀನಿ ಅಂದರೆ, ಬ್ಯಾಗ್ ಒಳಗಡೆ ಟ್ರೈಪಾಡ್ ಇಟ್ಟು ಟ್ರೈಪಾಡ್ಗೆ ಗೋಪುರ ಇಟ್ಟಿದ್ದೀನಿ. ವ್ಯೂ ಹೆಂಗೆ ಕಾಣಿಸ್ತೈತೆ ಅಂತ ಕಮೆಂಟ್ ಮಾಡಿ ಹೇಳಿ. ಓಕೆ, ಇವಾಗ ನೀವು ನೋಡ್ತಾ ಇದ್ರಲ್ಲ, ಈ ರೋಡಲ್ಲಿ ರೈಡ್ ಮಾಡಬೇಕು ಅಂತಲೇ ತುಂಬ ಜನ ಬರ್ತಾರೆ. ಯಾಕೆ ಅಂತಂದರೆ, ಆ ಕಡೆನೂ ಸಮುದ್ರ, ಈ ಕಡೆನೂ ಸಮುದ್ರ, ಮಧ್ಯದಲ್ಲಿ ರೋಡು. ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಡ್ರೈವ್ ಮಾಡಿದ್ರೆ. ಆಲ್ಮೋಸ್ಟ್ ನಾನು ಲಾಸ್ಟ್ ಎಂಡಿಗೆ ಬಂದಿದ್ದೀನಿ. ಇಲ್ಲಿಂದ ಒಂದು 200-300 ಮೀಟ್ರ್ ಹೋದರೆ ನಾವು ಲಾಸ್ಟ್ ಎಂಡಿಗೆ ಹೋಗ್ಬೋದು. ಮತ್ತು ಈಗ ನೀವು ನೋಡ್ತಾ ಇದ್ರೆ ಲೆಫ್ಟ್ ಸೈಡು ಬೇ ಆಫ್ ಬೆಂಗಾಲ್ ನೋಡ್ಬೋದು, ರೈಟ್ ಸೈಡು ಇಂಡಿಯನ್ ಓಷನ್ ನೋಡ್ಬೋದು. ಬಟ್ ಬೇ ಆಫ್ ಬೆಂಗಾಲಲ್ಲಿ ಮಾತ್ರ ಅಲೆಗಳು ಸಖತ್ತಾಗಿ ಹೊಡಿತಾ ಇದ್ದಾವೆ ನೋಡಿ.
ರೈಟ್ ಸೈಡಲ್ಲಿ ನೋಡ್ತಾ ಇದ್ರಲ್ಲ ಇಂಡಿಯನ್ ಓಷನ್ನು. ಇಂಡಿಯನ್ ಓಷನಲ್ಲಿ ಅಷ್ಟು ಅಲೆಗಳೇ ಇಲ್ಲ, ಪ್ರಶಾಂತವಾಗೈತೆ. ಗೈಸ್ ಫೈನಲ್ ಆಗಿ ನಾನು ಬಂದಿದ್ದೀನಿ ದ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾಗೆ. ಗೈಸ್ ಇವಾಗ ನೀವು ನೋಡ್ತಾ ಇದ್ರಲ್ಲ, ಇದು ಬೇ ಆಫ್ ಬೆಂಗಾಲು, ಇದು ಬಂದ್ಬಿಟ್ಟು ಇಂಡಿಯನ್ ಓಷನ್ನು. ಇಲ್ಲಿ ಕಲಿಯೋ ಜಾಗ. ಮತ್ತು ಇಲ್ಲಿಂದ ಕರೆಕ್ಟಾಗಿ ಸ್ಟ್ರೈಟಾಗಿ ಹಿಂಗೆ ಹೋದ್ರೆ ನಾವು ಶ್ರೀಲಂಕಾಗೆ ಹೋಗ್ಬೋದು. ಮತ್ತು ಈಗ ನಾನು ಎಕ್ಸಾಕ್ಟಾಗಿ ಲಾಸ್ಟ್ ನಮ್ಮ ಭಾರತದ ಎಂಡಿಂಗ್ ಪಾಯಿಂಟಲ್ಲಿ ನಿಂತಿದ್ದೀನಿ. ನಿಮಗೆ ಗೂಗಲ್ ಮ್ಯಾಪಲ್ಲಿ ತೋರಿಸಿ ನೋಡಿ, ಕರೆಕ್ಟಾಗಿ ರಾಮ ಸೇತು ಕೂಡ ಸ್ಟಾರ್ಟ್ ಆಗೋದು ಇದೇ ಜಾಗದಿಂದನೇ. ಅಲ್ಲಿ ರೋಡ್ ಸೈಡಲ್ಲಿ ಗಾಡಿ ಹಾಕ್ಬಿಟ್ಟು ನಾನೀಗ ಸ್ವಲ್ಪ ಬೀಚ್ ಹತ್ರ ಹೋಗ್ತಾ ಇದ್ದೀನಿ. ನನ್ನ ಹಿಂದೆ ನೋಡ್ತಾ ಇದ್ರಲ್ಲಿ ಏನೋ ಒಂಥರ ಫಾರೆಸ್ಟ್ ಇದ್ದಂಗೆ ಐತಿ ಇದೆಲ್ಲ. ಇವೇನು ಮರಗಳು ಅಂತ ಗೊತ್ತಿಲ್ಲ ನನಗೆ. ಸ್ವಲ್ಪ ಹೊತ್ತು ಇಲ್ಲೆಲ್ಲಾದರೂ ಒಳ್ಳೆ ಜಾಗದಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡೋಣ ಅಂತ ಬಂದೆ. ಅಲ್ಲಿ ಫುಲ್ ಜನನಪ್ಪ, ಎಷ್ಟು ಜನ ಬಂದವರು ಅಂದರೆ ಪಾಪ. ವಾವ್, ಆ್ಯಕ್ಚುಲಿ ಈ ಜಾಗಕ್ಕೆ ಸನ್ಸೆಟ್ ಟೈಮಲ್ಲಿ ಬರಬೇಕು, ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಯಾರು ಇಲ್ಲ ಇಲ್ಲಿ, ಎಲ್ಲಿ ಕೂತ್ಕೊಳ್ಳೋದು ಎಲ್ಲವನ್ನ. ಇನ್ನೊಂದೇನು ಗೊತ್ತಾ, ನಾವೇನಾದರೂ ಇಲ್ಲಿಗೆ ಸಮ್ಮರ್ ಟೈಮಲ್ಲಿ ನಾನೊಂದು 3 ತಿಂಗಳು 4 ತಿಂಗಳಿಂದ ಬಂದಿದ್ದೆ ಈ ಧನುಷ್ಕೋಡಿಗೆ. ಆವಾಗ ನಾನು ಸೆಕೆಂಡ್ ಇಯರಲ್ಲೇ ಸ್ನಾನ ಮಾಡಿಬಿಟ್ಟಿದ್ದೆ. ಆ ರೇಂಜ್ಗೆ ಬಿಸಿಲು ಬೀಳ್ತಾ ಇರುತ್ತೆ. ಬಟ್ ಈಗ ಬಿಸಿಲು ಅನ್ನಿಸ್ತಾ ಇಲ್ಲ. ಇಲ್ಲಾಂದ್ರೆ ಇಷ್ಟೊತ್ತಿಗೆಲ್ಲ ಫುಲ್ ನಂದೋಗ್ಬಿಡ್ತಿದ್ದೆ ನಾನಿಲ್ಲಿ. ಅಯ್ಯಪ್ಪ, ಇವತ್ತು ನನ್ನ ಪ್ಲಾನ್ ಇದ್ದಿದ್ದು ಬಂದು ಸ್ವಿಮ್ಮಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಬಟ್ಟೆ ಗೋಪ್ರೋ ಫುಲ್ ಪ್ರಿಪೇರಾಗಿ ಬಂದಿದ್ದೆ. ಯಾಕಂದರೆ 3 to 4 ಮಂತ್ಸ್ ಬ್ಯಾಕ್ ಬಂದಾಗ ಅಲ್ಲಿ ಧನುಷ್ಕೋಡಿ ಹತ್ರ ಲಾಸ್ಟ್ ಎಂಡ್ ಆಯ್ತಲ್ಲ, ಅಲ್ಲೆಲ್ಲ ತುಂಬ ಜನ ಸ್ವಿಮ್ಮಿಂಗ್ ಮಾಡ್ತಾಯಿದ್ರು ಹಿಂದಿನ ಸರಿ ನಾನು ಬಂದಾಗ. ಸೊ ಅದಕ್ಕೋಸ್ಕರ ಅಂತಲೇ ನಾನು ಫುಲ್ ಪ್ರಿಪೇರಾಗಿ ಬಂದರೆ ಇವತ್ತು ಯಾರು ಸ್ವಿಮ್ಮಿಂಗ್ ಮಾಡೋಕ್ಕೆ ಯಾರನ್ನೂ ಬಿಡ್ತಾ ಇಲ್ಲ. ಹೋಗ್ಬೋದು, ಇಲ್ಲಿಂದ ಜಸ್ಟ್ 50 ಮೀಟ್ರ್ ಮುಂದೆ ಹೋದ್ರೆ ನಮ್ಮಲ್ಲಿ ಬೀಚ್ ಸಿಗುತ್ತೆ, ಅಲ್ಲೋಗಿ ಸ್ನಾನ ಮಾಡ್ಬೋದು. ಆದರೆ ಇಲ್ಲಂದ್ರಲ್ಲೇ ಈಜಾಡಬಾರ್ದಲ್ವ, ಯಾಕಂತಂದರೆ ಸಮುದ್ರ ತುಂಬ ಡೇಂಜರು. ಸದ್ಯಕ್ಕೆ ಈ ಚಿಪ್ಸ್ ಪ್ಯಾಕೆಟ್ ಖಾಲಿ ಮಾಡಿ ನೆಕ್ಸ್ಟ್ ನಾವು ಕೋದಂಡರಾಮ ದೇವಸ್ಥಾನದ ಹತ್ರ ಹೋಗೋಣ. ಆವಾಗಲೇ ನಿಮ್ಗೆ ಹೇಳಿದೆ ಬಿಸಿಲು ಬೀಳ್ತಾ ಇಲ್ಲ ಅಂತ. ಈಗ ಬಿಸಿಲು ಬೀಳ್ತಾ ಇರೋ ಟವಲ್ ಹಾಕೊಂಡಿದ್ದೀನಿ. ಸಮುದ್ರದ ಹತ್ರ ಬಂದು ನಿಂತ್ಕೊಂಡ್ರೆ ಇಲ್ಲಿಂದ ಹೋಗೋಕ್ಕೆ ಮನಸ್ಸೇ ಬರೋಲ್ಲ. ಅಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ದೆ. ಇಲ್ಲಿಗೆ ಬರಬೇಕು ಅನ್ನೋ ಸಹಿತ ಮತ್ತೆ ಬಂದೆ. ನೋಡಿರಿ, ಅಲ್ಲೇ ಬರುತ್ತೆ ಈಗ ದೊಡ್ಡದು. ಬಂತು. ಬಾ. ಅಲ್ಲಿ ದೂರದಲ್ಲಿ ಫಿಶಿಂಗ್ ಬೋಟ್ ಕಾಣಿಸ್ತಿದೆ ನೋಡಿ. ಅಲ್ಲಿ ಅಲ್ಲೊಂದೈತೆ. ಎಷ್ಟು ದೂರ ಹೋಗ್ತಾ ಗೊತ್ತಾ ಫಿಶಿಂಗ್ ಬೋಟುಗಳು. ಲೆಟ್ಸ್ ಗೋ. ಗಾಡಿ ಇಷ್ಟೊತ್ತು ಹೆಂಗೋ ಆರಾಮಾಗಿ ನೆರಳಲ್ಲಿ ಇತ್ತಪ್ಪ. ಲೆಟ್ಸ್ ಗೋ. ಓ, ಇಲ್ಲೋಡಿ ಸಮುದ್ರ ಕಲರ್ ಹೆಂಗೆ, ಇದೊಂಥರ ಕಲರ್ ಐತೆ, ಇದೊಂಥರ ಕಲರ್ ಐತೆ. ವಾ, ಏನಾದರೂ ರೋಡ ಇದು. ಬಾ.
ಫೈನಲಿ ಪಾರ್ಕಿಂಗಲ್ಲಿ ಟೂ ವೀಲರ್ಗೆ ಈಗ ಫುಲ್ ಕಾರ್ಗಳೇ ಇದ್ದಾವೆ. ಅಣ್ಣ ಒಂದು ನಿಮಿಷ. ಇದು ಪೇಯ್ಡ್ ಪಾರ್ಕಿಂಗ್ ಅಂತೆ, ಅಲ್ಲಿ ಹಾಕುವಂತಿದ್ರೆ ಗಾಡಿ. ಎಲ್ಲಿ ನೋಡಿದ್ರು ಸಮುದ್ರನೇ ಇಲ್ಲಿ. ಗೈಸ್, ಇವಾಗ ನೀವು ನೋಡ್ತಾ ಇದ್ರಲ್ಲ, ಇದೇ ಕೋದಂಡರಾಮ ಟೆಂಪಲ್ಲು. ಈ ಕೋದಂಡರಾಮ ಟೆಂಪಲ್ ಮುಂದೆನೇ 3 months ಬ್ಯಾಕ್ ನಾನು ಬಂದಾಗ ಇಲ್ಲಿ ಶ್ರೀರಾಮ ಸೇತು ಕಟ್ಟಬೇಕಾದ್ರೆ ಯೂಸ್ ಮಾಡಿರೋ ಕಲ್ಲನ್ನು ನೋಡ್ಬೋದಿತ್ತು. 20 ರೂಪಾಯಿ ಎಂಟ್ರಿ ಟಿಕೆಟ್ ತಗೊಂತ ಇದ್ರು. ಈಗೇನಕ್ಕೋ ಸದ್ಯಕ್ಕೆ ಅದು ಇಲ್ಲಿಲ್ಲ, ಕ್ಲೋಸ್ ಮಾಡಾಕಿದ್ದಾರೆ ಅನ್ಕೊಂತೀನಿ. ಅಷ್ಟೇ, ನಾನು ಇಲ್ಲಿಂದ ಹೊರಡ್ತಿದ್ದೀನಿ. ಜಡತೀರ್ಥಂ ಶಿವನ್ ಟೆಂಪಲ್ ಅಂತ ಹೇಳ್ಬಿಟ್ಟು ಒಂದು ಬೋರ್ಡ್ ಐತೆ. ಹಿಂಗೆ ಹೋದರೆ ಟೆಂಪಲ್ ಸಿಗುತ್ತಂತೆ. 1 ಕಿಲೋಮೀಟ್ರನ್ನ ಐತೆ. ನವಿಲುಗಳು ನೋಡಿರಿ ಎಷ್ಟೊಂದು ಇದಾವೆ ಅಲ್ಲಿ. ಅಲ್ಲೆರಡು ಇದ್ದಾವೆ, ಇಲ್ಲೊಂದೈತೆ, ಅಲ್ಲಿ ರೋಡಲ್ಲಿ ಅಲ್ಲಿ ಲಾಸ್ಟಲ್ಲಿ ಒಂದೈತೆ. ಮೇ ಬಿ ನಾನು ಹೋಗ್ತಾ ಇರೋ ದೇವಸ್ಥಾನದ ಹತ್ರ ಯಾರು ಹೋಗಲ್ಲ ಅನ್ಕೊಂತೀನಿ. ಒಬ್ಬರು ಕಾಣಿಸಿಲ್ಲ ಇಷ್ಟೊತ್ತಿಲ್ಲ ಆದರೂ ಕೂಡ. ರೋಡ್ ಹೆಂಗೈತೆ, ಎಲ್ಲ ಫುಲ್ಲು ಫಾರೆಸ್ಟ್ ಏರಿಯಾ ಇದು. ಅಬ್ಬಾ ಒಂದು ನಿಮಿಷ. ಓಕೆ, ಫುಲ್ಲು ಮಳೆ ಬಂದು ರೋಡು ಹಿಂಗೆ ಫಜೀತಿ ಆಗೋಗ್ಬಿಟ್ಟೈತೆ. ದೇವಸ್ಥಾನಕ್ಕೆ ಯಾರೂ ಬಂದಿಲ್ಲ ಅಂದ್ಕೊಂಡೆ. ಒಂದು 3 ಗಾಡಿ ನಿಂತಿದ್ದಾವೆ. ಇದು ನಮ್ಮದು. ನವಿಲ್ ನೋಡ್ರಿ ಇಲ್ಲಿ. ವಾವ್, ಒಂದಲ್ಲ ಇರೋದಿಲ್ಲಿ. ಪ್ರಶಾಂತವಾಗಿರೋ ಟೆಂಪಲ್ ಹತ್ರ ಬಂದಿದ್ದೀನಿ. ನವಿಲುಗಳು ನೋಡಿ ಎಷ್ಟು ರಾಜಾರೋಷವಾಗಿ ಎಷ್ಟು ಚೆನ್ನಾಗಿ ಓಡಾಡ್ತಾ ಇದ್ದಾವೆ ಇಲ್ಲಿ. ಕುದುರೆ ನಾನು ಈ ಕಾಲದಲ್ಲಿ ಯಾವುದೋ ಒಂದು ಹಳೆಯ ಕಾಲದ ದೇವಸ್ಥಾನ ಹತ್ರ ಬಂದಂಗೆ ಫೀಲ್ ಆಗ್ತಾಯಿದೆ. ಸುತ್ತು ಕಾಡು, ಅಲ್ಲಲ್ಲಿ ನೀರು, ಈ ನವಿಲುಗಳು, ಈ ಕುದುರೆ, ವಾಹ್ ಸೂಪರಪ್ಪ. ಆಲ್ರೈಟ್ ದರ್ಶನ ಮಾಡ್ಕೊಂಬಂದೆ. ನೀವು ಯಾರಾದರೂ ಧನುಷ್ಕೋಡಿಗೆ ಬಂದರೆ ನಿಜವಾಗ್ಲೂ ಈ ಟೆಂಪಲ್ನ ಮಿಸ್ ಮಾಡಬೇಡಿ. ದಾರಿಲೇ ಇರುತ್ತೆ, 1 ಕಿಲೋಮೀಟ್ರ್ ಅಷ್ಟೇ. ಎಷ್ಟು ಪ್ರಶಾಂತವಾಗೈತೆ, ಜನ ಎಲ್ಲ ಇಲ್ಲಿ. ನಿಜವಾಗ್ಲೂ ಇಲ್ಲೇ ಒಂದು ಅರ್ಧ ಗಂಟೆ ಕೂತ್ಕೊಂಡಿದ್ದೆ ಆ ಬೇವಿನ ಮರದ ಕೆಳಗಡೆ. ತುಂಬ ಪೀಸ್ಫುಲ್ಲಾಗಿರುತ್ತೆ ಈ ಜಾಗ ಮಾತ್ರ. ಮತ್ತು ಇದು ಬಂದ್ಬಿಟ್ಟು ಇದೊಂದು ಶಿವನ ದೇವಸ್ಥಾನ. ಈ ದೇವಸ್ಥಾನ ಸುತ್ತಮುತ್ತ ಈ ನವಿಲು, ಈ ಕುದುರೆ, ಈ ಪ್ರಶಾಂತವಾಗಿರೋ ಕಾಡು ನೋಡಿದ್ರೆ ಆ ಸಂತೋಷನೇ ಬೇರೆ ಇಲ್ಲಿ. ಗೈಸ್, ನಾನೀಗ ಪಂಬನ್ ಬ್ರಿಡ್ಜ್ ಹತ್ರ ಬಂದಿದ್ದೀನಿ. ನೀವೇನಾದರೂ ಈ ವ್ಯೂ ನೋಡಿದ್ದೀರ ಅಂದರೆ ನಿಜವಾಗ್ಲೂ ಶಾಕ್ ಆಗ್ತೀರಾ. ರೆಡಿ, 1, 2, 3. ಈಗೇನು ನೋಡ್ತಾ ಇದ್ರ, ಈ ಬ್ರಿಡ್ಜ್ ಬಂದ್ಬಿಟ್ಟು ಹಳೇದು 1914ರಲ್ಲಿ ಇದನ್ನು ಕಟ್ತಾರೆ. ಯಾಕೆ ಅಂತಂದರೆ ಟ್ರೈನ್ ಹೋಗೋದಕ್ಕೆ. ರೀಸೆಂಟಾಗಿ 1 year ಬ್ಯಾಕ್ ಕೂಡ ಟ್ರೈನ್ ಹೋಗ್ತಾ ಇದ್ವು. ಬಟ್ ಈಗ ಇದ್ರ ಮೇಲೆ ಯಾವುದೇ ಒಂದು ಟ್ರೈನ್ ಕೂಡ ಓಡಾಡಲ್ಲ, ಅದ್ರ ಮೇಲೆ ಹೋಗ್ತವೆ. ನೆನ್ನೆ ನಾನು ಟ್ರೈನಲ್ಲಿ ಬಂದಲ್ಲ, ಅದೇ ಬ್ರಿಡ್ಜ್ ಮೇಲೆ ಹೋಗಿದ್ದು ಡೈರೆಕ್ಟಾಗಿ ರಾಮೇಶ್ವರಂಗೆ.
ಟೈಮ್ ಬಂದ್ಬಿಟ್ಟು 3:31 ಆಗೈತೆ. ಕರೆಕ್ಟಾಗಿ ಈ ಜಾಗದಲ್ಲಿ 4 ಗಂಟೆಗೆ ಒಂದು ಟ್ರೈನ್ ಬರುತ್ತೆ. ಆ ಟ್ರೈನ್ ವ್ಯೂ ಹೆಂಗೆ ಕಾಣುತ್ತೆ ಅಂತ ನೋಡೋದಕ್ಕೆ ಅಂತಲೇ ಇಲ್ಲಿ ನಿಂತಿದ್ದೀನಿ. ನೆನ್ನೆ ನಾನು ಟ್ರೈನ್ ಜರ್ನಿ ಎಕ್ಸ್ಪೀರಿಯನ್ಸ್ ಮಾಡಿದೆ, ಬಟ್ ಇಲ್ಲಿಂದ ಆ ಟ್ರೈನ್ ವ್ಯೂ, ಆ ಟ್ರೈನ್ ಹೆಂಗೆ ಹೋಗುತ್ತೆ ಅನ್ನೋದಕ್ಕೆ ನೋಡೋದಕ್ಕೆ ಅಂತಲೇ ಇಲ್ಲಿ ವೆಯ್ಟ್ ಮಾಡ್ತೀನಿ. ಈ ಜಾಗದಲ್ಲಿ ಪಂಬನ್ ಬ್ರಿಡ್ಜ್ ನೋಡೋದಕ್ಕೆ ಅಂತಲೇ ತುಂಬ ಜನ ಗಾಡಿ ನಿಲ್ಲಿಸ್ಬಿಟ್ಟು ಇಲ್ಲಿ ಟ್ರಾಫಿಕ್ ಜಾಮ್ ಎಲ್ಲ ಮಾಡಾಕ್ತಾರೆ. ಅದಕ್ಕೋಸ್ಕರ ಅಂತ ಅಲ್ಲಿ ಪೊಲೀಸರು ಕೂಡ ಇದ್ದಾರೆ ನೋಡಿ. ನನ್ನ ಗಾಡಿ ಏನು ಮಾಡಿದೆ ಗೊತ್ತಾ, ಅವ್ರಿಗೆ ಹೇಳಿದೆ, ಅವ್ರು ಹೇಳಿದ್ರು ರೋಡಲ್ಲಿ ಎಲ್ಲೂ ನಿಲ್ಲಿಸ್ಬೇಡ ಅಂತ. ಅದಕ್ಕೋಸ್ಕರ ನಾನು ಇಲ್ಲಿ ಮೇಲ್ಗಡೆ ಎತ್ತಿಟ್ಬಿಟ್ಟಿದ್ದೀನಿ. ಎಷ್ಟೊತ್ತಾದರೂ ಇರ್ಬೋದು. ಗೈಸ್, ನಾನೀಗ ಬಂದಿದ್ದೀನಿ ವೆಲ್ನುಂಡಿ ತೀರ್ಥಂ ಅನ್ನೋ ಒಂದು ಜಾಗಕ್ಕೆ. ಈ ಜಾಗದ ಸ್ಥಳ ಪುರಾಣ ಏನಂದರೆ, ಒಂದ್ಸರಿ ಸೀತಾಮಾತೆಗೆ ತುಂಬ ಬಾಯಾರಿಕೆ ಆಗ್ತಾ ಇರುತ್ತೆ. ಆವಾಗ ಪ್ರಭು ಶ್ರೀರಾಮ ಅವರ ಬಾಣನ ನೆಲಕ್ಕೆ ಹೊಡೆದು ಸೀತಾಮಾತೆಗೆ ನೀರು ಕೊಡ್ತಾರೆ. ಆವಾಗಲಿಂದ ಇಲ್ಲೊಂದು ಬಾವಿ ಇದೆ. ಆ ಬಾವಿಲಿ ಸ್ಟಿಲ್ ಈಗಲೂ ಕೂಡ ನಾವು ಹೋಗಿ ನೀರು ಕುಡಿದ್ರೆ ಅವು ಸಿಹಿ ನೀರೇ ಆಗಿರ್ತವೆ. ಮತ್ತು ಇಲ್ಲಿ ನೋಡ್ಬೋದು, ಸಮುದ್ರ ಪಕ್ಕದಲ್ಲೇ ಇರುತ್ತೆ. ಫಸ್ಟ್ ಅವರು ಮೇಲ್ಗಡೆ ನನಗೆ ಉಪ್ಪು ನೀರು ಕೊಟ್ಟರು, ಸಮುದ್ರದಲ್ಲಿ ಕೊಟ್ಟು ಸ್ವಲ್ಪ ಕುಡಿದೆ, ಬಾಯಿಗೆ ಹಾಕೊಳ್ಳೋಕ್ಕಾಗಲಿಲ್ಲ. ಮತ್ತು ಆ ಬಾವಿಲಿ ಸ್ವಲ್ಪ ನೀರು ತೆಗೆದು ನನಗೆ ಕೊಟ್ಟರು ಕುಡಿಯೋದಕ್ಕೆ. ತುಂಬ ಸ್ವೀಟಾಗಿದ್ವು. ಎಷ್ಟು ಸ್ವೀಟಾಗಿದ್ವು ಗೊತ್ತಾ, ಲಿಟ್ರಲಿ ಶಾಕ್ ನಾನು. ಈ ಸಮುದ್ರ ಪಕ್ಕದಲ್ಲಿರೋ ಬಾವಿಲಿ ಎಲ್ಲಾದರೂ ಸಿಹಿ ನೀರು ಇರೋದು ನೀವು ನೋಡಿದ್ದೀರಾ? ಬಾ ನಿಜ ಗ್ರೇಟ್ ಮಾತ್ರ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಮಿಸ್ ಮಾಡಿದೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಾನಿಲ್ಲಿ ಟೈಮ್ ಲ್ಯಾಪ್ಸ್ ಇಟ್ಟಿದ್ದೀನಿ. ಟೈಮ್ ಲ್ಯಾಪ್ಸ್ ಇಟ್ಟಿದ್ರೆ ಫುಲ್ಲು ಮೋಡ ಅಡ್ಡ ಬಂದುಬಿಟ್ಟೈತೆ. ನೋಡೋಣ ಹೆಂಗೆ ಬರುತ್ತೋ ಗೊತ್ತಿಲ್ಲ. ಸೊ ಏನೋ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತು ಸಿಗೋಣ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ. ನೆಕ್ಸ್ಟ್ ವೀಡಿಯೋ ಯಾವುದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀರಾ? ನನಗೂ ಗೊತ್ತಿಲ್ಲ ಎಲ್ಲಿ ಹೋಗ್ತೀನಿ ಅಂತ, ಎಲ್ಲ ಅನ್ಪ್ಲಾಡ್ ಆಗಿರುತ್ತೆ. ಸೊ ಈ ನನ್ನ ಸೀರೀಸ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತು ನಾನು ಇಲ್ಲಿ ಒಂದು ಅರ್ಧ ಗಂಟೆ ಇಲ್ಲೇ ಕೂತ್ಕೊತೀನಿ. ಸನ್ಸೆಟ್ ಆಗೋವರೆಗೂ ಕಂಪ್ಲೀಟ್ ಮಾಡ್ಕೊಂಡು ನಿಧಾನಕ್ಕೆ ಪ್ರಶಾಂತವಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಿಧಾನಕ್ಕೆ ಹೋಗಿ ನನ್ನ ಗಾಡಿ ತಗೊಂಡು ಅವ್ರಿಗೆ ರಿಟರ್ನ್ ಕೊಟ್ಟು ರೂಮ್ಗೆ ಹೋಗ್ತೀನಿ. ಓಕೆನಾ? ಮತ್ತು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್, ಸೇಫಾಗಿರಿ. ನಾನು ಸೇಫಾಗಿರ್ತೀನಿ. ಬಾಯ್ 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 ಬಾಯ್.